ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಕಂಪ್ಲೀಟ್ ಮೀನ್ಸ್ ಇನ್ ಡೀಟೇಲ್ ಸೊ ಡಿಸ್ಕಷನ್. ಓಕೆ, ಐ ವಿಲ್ ಡೂ ಇಟ್ ಇನ್ ಎ ಡಿಫ್ರೆಂಟ್ ವಿಡಿಯೋ. ಬೇರೆ ವಿಡಿಯೋದಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತೀನಿ, ಮೀನ್ಸ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಂದು ಹಾರ್ಡ್ವೇರ್ ಇನ್ ಡೀಟೇಲ್ ಆಗಿ. ಬಟ್ ಈ ವಿಡಿಯೋದಲ್ಲಿ ಸೊ ವಿಲ್ ಜಸ್ಟ್ ಗೋ ವಿತ್ ಎ ಓವರ್ ವ್ಯೂ. ಓಕೆ, ಸೊ ಕಂಪ್ಯೂಟರ್ ಎನಿ ಸರ್ವಿಸನ್ನು ರನ್ ಮಾಡಬೇಕು ಅಂತ ಹೇಳಿದ್ರೆ, ಎನಿ ಅಪ್ಲಿಕೇಶನ್ನ ರನ್ ಮಾಡಬೇಕು ಅಂತ ಹೇಳಿದ್ರೆ ವಿ ರಿಕ್ವೈರ್ ಅ ಹಾರ್ಡ್ವೇರ್. ವಿತೌಟ್ ಹಾರ್ಡ್ವೇರ್ ಯು ಕಾಂಟ್ ರನ್ ಯುವರ್ ಸಾಫ್ಟ್ವೇರ್. ಸೊ ಈವನ್ ದೋ ಸಮ್ ಪೀಪಲ್ ವಿಲ್ ಕಾಲ್ ಕ್ಲೌಡ್ ನಾನು ಕ್ಲೌಡಲ್ಲಿ ರನ್ ಮಾಡ್ತೀನಿ. ಸೊ ದಟ್ ಕ್ಲೌಡ್ ಈಸ್ ಆಲ್ಸೋ ನಥಿಂಗ್ ಬಟ್ ಸೊ ದೆರ್ ಈಸ್ ಎ ಡೇಟಾ ಸೆಂಟರ್ ಇನ್ ಎ ರಿಮೋಟ್ ಲೊಕೇಶನ್. ಓಕೆ, ಸೊ ಒಂದು ಡೇಟಾ ಸೆಂಟರ್ ಇರುತ್ತೆ ರಿಮೋಟ್ ಲೊಕೇಶನಲ್ಲೂ, ಅಲ್ಲೂ ಫಿಸಿಕಲ್ ಸರ್ವರ್ಸೇ ಇರೋದು. ಓಕೆ, ಇಟ್ ಈಸ್ ನಾಟ್ ಲೈಕ್ ಸೊ ನಾವು ಮೀನ್ಸ್ ಅನ್ನೋನ್ ಪ್ಲೇಸಲ್ಲಿ ಮೀನ್ಸ್ ಓಪನ್ ಏರಲ್ಲಿ ನಮ್ಮ ಅಪ್ಲಿಕೇಶನ್ ಹಾಕ್ತೀವಿ ಅಂತ ಅಲ್ಲ. ಓಕೆ, ಕ್ಲೌಡ್ ಆಲ್ಸೋ ಮೀನ್ಸ್ ದೆರ್ ಇಸ್ ಅ ಹಾರ್ಡ್ವೇರ್ ಇನ್ ದ ಸೆಂಟ್ರಲೈಸ್ಡ್ ಲೊಕೇಶನ್. ಸೊ ಯಾವುದೇ ಅಪ್ಲಿಕೇಶನ್ನು ಯಾವುದೇ ಸರ್ವಿಸನ್ನು ರನ್ ಮಾಡಬೇಕು ಅಂದರೆ ವಿ ರಿಕ್ವೈರ್ ಅ ಫಿಸಿಕಲ್ ಹಾರ್ಡ್ವೇರ್. ಎಕ್ಸಾಂಪಲ್ಲು ನಿಮ್ಮ ಬ್ರೌಸರೇ ಇರ್ಬೋದು, ನಿಮ್ಮ ಲೈಕ್ ವಿಡಿಯೋ ಪ್ಲೇಯರ್ಸ್ಗಳೇ ಇರ್ಬೋದು, ಅಥವಾ ನೀವು ವೆಬ್ಸೈಟ್ಸೇ ಇರ್ಬೋದು, ಎನಿಥಿಂಗ್. ಓಕೆ, ಯು ರಿಕ್ವೈರ್ ಎ ಕಂಪ್ಯೂಟರ್ ಹಾರ್ಡ್ವೇರ್. ಓಕೆ, ಸೊ ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಡಿಸ್ಕಷನ್ ಮಾಡೋಣ. ಸೊ ಇಫ್ ಯು ಕನ್ಸಿಡರ್ ಎನಿ ಕಂಪ್ಯೂಟರ್, there are four parts. The first one or four section you can say. The first one is the input section, second one is the output section, third one is a CPU, the last one is a storage. Okay, input to output to central processing unit to then ಸ್ಟೋರೇಜು. ಈ ನಾಲ್ಕು ಕಾಂಬಿನೇಷನ್ ಇಂದನೇ ಒಂದು ಕಂಪ್ಯೂಟರ್ ಹಾರ್ಡ್ವೇರು ರೆಡಿ ಇರುತ್ತೆ. ಓಕೆ, ಸೊ ಇನ್ಪುಟ್ಟು ಅಂತ ಹೇಳಿದ್ರೆ ಸೊ ಯೂಸರ್ ಇನ್ಪುಟ್. ಓಕೆ, ನಾವು ಏನು ಇನ್ಪುಟ್ ಕೊಡ್ತೀವೋ ಸೊ ಬೇಸ್ಡ್ ಆನ್ ದಟ್ ನಿಮ್ಮ ಸಿ ಪಿ ಯು ಇಟ್ ವಿಲ್ ಪ್ರೋಸೆಸ್ ದಟ್, ದೆನ್ ಇಟ್ ವಿಲ್ ಗಿವ್ ಯು ದಿ ಔಟ್ಪುಟ್. ದೆನ್ ಏನಾದರೂ ಆ ಪ್ರೋಸೆಸ್ ಮಾಡಾದ್ಮೇಲೆ ಆ ಡೇಟಾನ ಏನಾದರೂ ಸೇವ್ ಮಾಡಬೇಕು ಅಂದರೆ ವಿ ಆರ್ ಯೂಸಿಂಗ್ ಸ್ಟೋರೇಜ್. ಸೊ ಇನ್ ಕಂಪ್ಯೂಟರಲ್ಲಿ ಇನ್ಪುಟ್ ಸೆಕ್ಷನಲ್ಲಿ ಏನೇನಿರುತ್ತೆ ಜನರಲಿ. ಓಕೆ, ಸೊ ದೆರ್ ಆರ್ ಮೆನಿ ಅದರ್ ಕಾಂಪೊನೆಂಟ್ಸ್ ಅಪಾರ್ಟ್ ಫ್ರಮ್ ವಾಟ್ ಐ ಹ್ಯಾವ್ ಲಿಸ್ಟೆಡ್ ಇಯರ್. ನಾನು ಇಲ್ಲೇನು ಹಾಕಿದ್ದೀನಿ ಅದನ್ನು ಬಿಟ್ಟು ಬೇರೆ ಕಾಂಪೊನೆಂಟ್ಸು ಇರುತ್ತೆ, ಬಟ್ ಇದು ಜಸ್ಟ್ ಎ ಬ್ರೀಫ್ ಇಂಟ್ರಡಕ್ಷನ್ ಅಲ್ವಾ. ಸೊ ಐ ಆಮ್ ಯೂಸಿಂಗ್ ಓನ್ಲಿ ಸೊ ವೆಲ್ ನೋನ್. ಓಕೆ, ಸೊ ಕಾಂಪೊನೆಂಟ್ಸು ಕೀಬೋರ್ಡ್ ಇರುತ್ತೆ, ಮೌಸ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಸ್ಕ್ಯಾನರ್ ಇರುತ್ತೆ, ಯು ಕ್ಯಾನ್ ಸೇ ಜಾಯ್ಸ್ಟಿಕ್ ಇರುತ್ತೆ. ಸೊ ದೇರ್ ಆರ್ ಮೆನಿ ಅದರ್ ಕಾಂಪೋನೆಂಟ್ಸ್ ಆರ್ ದೇರ್ ಇನ್ ದಿ ಇನ್ಪುಟ್ ಸೆಕ್ಷನ್. ದೆನ್ ದ ಔಟ್ಪುಟ್, ಓಕೆ, ಮಾನಿಟ್ರು, ಪ್ರಿಂಟ್ರು, ಫ್ಲಾಟರು, ಸ್ಪೀಕರು. ಓಕೆ, ಸೊ ಇದೆಲ್ಲ ಇರುತ್ತೆ. ದೆನ್ ಇನ್ ಸಿ ಪಿ ಯುದಲ್ಲಿ ಸೊ ಮದರ್ ಬೋರ್ಡ್ ಇರುತ್ತೆ. ಸೊ ವಿ ಕಾಲ್ ದಟ್ ಆಸ್ ಎ ಪಿ ಸಿ ಬಿ ಬೋರ್ಡ್, ಪ್ರಿಂಟೆಡ್ ಸರ್ಕಿಟ್ ಬೋರ್ಡ್. ಪಿ ಸಿ ಪಿ ಬೋರ್ಡ್ ಇರುತ್ತೆ, ರ್ಯಾಮ್ ಇರುತ್ತೆ, ರಾಮ್, ಚಿಪ್ಸೆಟ್ಸ್. ಓಕೆ, ಮೀನ್ಸ್ ನಾರ್ತ್ ಬ್ರಿಡ್ಜು, ಸೌತ್ ಬ್ರಿಡ್ಜು, ಐ ಒ ಚಿಪ್ಸೆಟ್ಸ್. ಓಕೆ, ಐ ಒ ಎಲ್ಲ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಇನ್ಪುಟ್ ಔಟ್ಪುಟ್ ಮೀನ್ಸ್ ಪೋರ್ಟ್ಸು ಡಿವೈಸಸ್ ಎಲ್ಲ ವರ್ಕ್ ಆಗಬೇಕು ಅಂದರೆ ವಿ ರಿಕ್ವೈರ್ ಸಪ್ರೇಟ್ ಚಿಪ್ಸೆಟ್. ಅದನ್ನ ಇಲ್ಲಿ ನಾರ್ತ್ ಬ್ರಿಡ್ಜು, ಸೌತ್ ಬ್ರಿಡ್ಜ್ ಅಂತ ಕರಿತೀವಿ. ದೆನ್ ಐ ಒ ಪೋರ್ಟ್ಸ್ ಇರುತ್ತೆ, ಮೀನ್ಸ್ ಲೈಕ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಇರುತ್ತೆ. ಸೊ ದೆನ್ ದ ವೆರಿ ಇಂಪಾರ್ಟೆಂಟ್ ಪ್ರೊಸೆಸರ್. ಓಕೆ, ಪ್ರೊಸೆಸರ್ ಇರುತ್ತೆ. ಓಕೆ, ದೆನ್ ಯುವರ್ ಬಯಾಸ್. ಓಕೆ, ಸೊ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್. ವೈ ವಿ ರಿಕ್ವೈರ್ ದಿಸ್ ಬಯಾಸ್? ಓಕೆ, ಸೊ ಎನಿಯೋ ನಾನು ಹೇಳಿದ ಪ್ರಕಾರ ಇದು ಒಂದು ಹಾರ್ಡ್ವೇರು. ಏನು, ಈ ಕಂಪ್ಯೂಟರ್ ಅನ್ನೋದು ಒಂದು ಹಾರ್ಡ್ವೇರು. ಆ ಹಾರ್ಡ್ವೇರಿಗೆ ನಾವು ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿ ಸೊ ಟು ಮೇಕ್ ದಟ್ ಆಸ್ ಎ ಯೂಸಬಲ್ ಡಿವೈಸ್, ಮೀನ್ಸ್ ಹ್ಯೂಮನ್ ಯೂಸಬಲ್ ಡಿವೈಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ ಆಗಬೇಕು. ಆಪ್ರೇಟಿಂಗ್ ಸಿಸ್ಟಮ್ ಆಗಬೇಕು ಅಂದ್ರೆ ಹಾರ್ಡ್ವೇರ್ಗಳೆಲ್ಲ ರನ್ ಆಗಬೇಕಲ್ಲ. ನಿಮ್ಮ ಹಾರ್ಡ್ ಡಿಸ್ಕ್ ರನ್ ಆಗಬೇಕು. ಸೊ ಅದು ಏನು ಓ ಎಸ್ ಇನ್ಸ್ಟಾಲ್ ಆಗಬೇಕು ಅಂತ ಹೇಳಿದ್ರೆ ಕಾಪಿ ಆಗಬೇಕು. ನಿಮ್ಮ ಪೆನ್ ಡ್ರೈವ್ ಮೀನ್ಸ್ ಯು ಎಸ್ ಬಿ ಪೋರ್ಟ್ ಎನೇಬಲ್ ಆಗಿರಬೇಕು. ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಬಯಾಸ್. ಓಕೆ, ಬಯಾಸಲ್ಲಿ ಫ್ರೇಮ್ವೇರ್ ಇರುತ್ತೆ. ಸೊ ಆಲ್ರೆಡಿ ಬಯಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ದೆನ್ ಅದರ್ ಸ್ಲಾಟ್ಸ್, ಪಿ ಸಿ ಐ ಇ, ಪಿ ಸಿ ಐ ಎಕ್ಸ್ ಸ್ಲಾಟ್ಸು. ಓಕೆ, ಇಲ್ಲೇನು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಗ್ರಾಫಿಕ್ ಕಾರ್ಡ್ ಬೇಕು ಅಂದರೆ, ಆಡಿಯೋ ಕಾರ್ಡ್ ಬೇಕು ಅಂದರೆ ಅದೆಲ್ಲ ಇಲ್ಲಿ ಪಿ ಸಿ ಐ ಸ್ಲಾಟ್ಸ್ ಎಲ್ಲ ಹಾಕ್ತೀವಿ. ಇದು ಬ್ರೀಫ್ ಅಬೌಟ್ ಸಿ ಪಿ ಯು. ದೆನ್ ಇಲ್ಲಿ ನೋಡ್ತು ಅಂತ ಹೇಳಿದ್ರೆ ಇದು ನಿಮ್ಮ ಬೇಸಿಕ್ like motherboard. This is a basic motherboard. We have advanced motherboards as well. Okay, so this is a basic motherboard. ಇಲ್ಲಿ ನೋಡಬಹುದು. ಸೊ ಇದು RAM slot, sorry, processor socket. So this is your processor socket. Then RAM slots. ಇದು PCI slots. Okay, PCI express slots. So ಇವೆಲ್ಲ IO.
ಇದು ನಿಮ್ಮ ನೆಟ್ವರ್ಕ್ ಪೋರ್ಟು, ಇದು ಯು ಎಸ್ ಬಿ ಪೋರ್ಟು. ಓಕೆ, ಇವು ಬಿಫೋರ್ ಯು ಎಸ್ ಬಿ ನಿಮ್ಮ ಲೈಕ್ ಕೀಬೋರ್ಡು, ಮಾನಿಟರು, ಸಾರಿ ಕೀಬೋರ್ಡು, ಮೌಸು, ಓಕೆ, ಇದೆಲ್ಲ ಕನೆಕ್ಟ್ ಮಾಡಲಿಕ್ಕೆ ಮಾಡ್ತಾ ಇರೋ ಪೋರ್ಟು. ಇವು ಎಚ್ ಡಿ ಎಮ್ ಐ. ಸಿ ಎಚ್ ಡಿ ಎಮ್ ಐ ಪೋರ್ಟು, ದಿಸ್ ಆಲ್ ಆರ್ ಯು ಎಸ್ ಬಿ. ದೆನ್ ಇಲ್ಲಿ ಯು ಕ್ಯಾನ್ ಸಿ ವಿ ಜಿ ಎ ಮತ್ತು ಓಕೆ ಡಿ ಬಿ ನೈನ್ ಕನೆಕ್ಟರ್ ಎರಡೂ ಇದೆ. ವಿ ಜಿ ಎ ಪೋರ್ಟು ಇದೆ, ಡಿ ಬಿ ನೈನ್ ಕನೆಕ್ಟರು ಇದೆ. ವಿ ಜಿ ಎ ಆಲ್ರೆಡಿ ಯು ನೋ ಟು ಕನೆಕ್ಟ್ ಯುವರ್ ಸಿ ಪಿ ಯು ಬಾಕ್ಸ್ ಟು ದಿ ಮಾನಿಟರ್. ಡಿ ಬಿ ನೈನ್ ಕನೆಕ್ಟರ್ ಇಟ್ ಇಸ್ ಅ ಸೀರಿಯಲ್ ಕನೆಕ್ಟರ್, ಓಕೆ, ಬಿಫೋರ್ ಯು ಎಸ್ ಬಿ. ಓಕೆ, ಸೊ ಇಟ್ ವರ್ಕ್ಸ್ ಲೈಕ್ ಯು ಎಸ್ ಬಿ ಸೀರಿಯಲ್ ಕನೆಕ್ಟರ್. ಇದು ನಿಮ್ಮ ಆಡಿಯೋ ಇನ್ನೂ ಔಟು. ಓಕೆ, ಸೊ ಇಲ್ಲಿ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಮೀನ್ಸ್ ಸೊ ವಾಟ್ ಐ ಸೆಡ್, ನಾಟ್ ಬ್ರಿಡ್ಜ್, ಸಾರಿ ದಟ್ ಚಿಪ್ಸೆಟ್ಸ್. ಓಕೆ, ಚಿಪ್ಸೆಟ್ಸ್ ಇದೆ. ಓಕೆ, ಸೊ ಐ ಥಿಂಕ್ ಇದು ಬಯಾಸ್ ಅನಿಸುತ್ತೆ. ಓಕೆ, ಬಯಾಸು. ಓಕೆ, ಸೊ ಇನ್ನು ಅದರ್ ಕಾಂಪೊನೆಂಟ್ಸ್ ಎಲ್ಲ ಇದೆ ಇದು. ಓಕೆ, ಸೊ ಇದು ದ ಬೇಸಿಕ್ ವ್ಯೂ ಆಫ್ ಯುವರ್ ಮದರ್ ಬೋರ್ಡ್. ದೆನ್ ಇಲ್ಲಿ ರ್ಯಾಮ್ಸ್. ಓಕೆ, ಸೊ ಎನಿಯೋ ರ್ಯಾಮ್ ಹಾರ್ಡ್ವೇರ್ ಬಗ್ಗೆ, ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಮಚ್ ಇನ್ ದಿಸ್ ವಿಡಿಯೋ. ಓಕೆ, ಇದು ರ್ಯಾಮ್ಸು. ಸೊ ಡಿಫ್ರೆಂಟ್ ವರ್ಷನ್ಸ್ ಆಫ್ ರ್ಯಾಮ್ಸ್. ಓಕೆ, ಡಿ ಡಿ ಆರ್ 1, 2, 3, 4. ಓಕೆ, ಸೊ ಇಲ್ಲಿ ನೋಡಿ ಡಿ ಡಿ ಆರ್ 1 ಅವು ಹೆಂಗೆ ಐಡೆಂಟಿಫೈ ಮಾಡೋದು ನೋಡಿದ ತಕ್ಷಣ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ನಾಚ್ ಇದೆಯಲ್ಲ, ಈ ನಾಚ್ದು ಲೊಕೇಶನ್ ಚೇಂಜ್ ಆಗ್ತಾ ಹೋಗಿದೆ ಅಲ್ವಾ. ಓಕೆ, ದಟ್ ಈಸ್ ಹೌ ಟು ಐಡೆಂಟಿಫೈ ಡಿ ಡಿ ಆರ್ 1, ಸೊ ಡಿ ಡಿ ಆರ್ 1 ಕುಡ್ ಈಗ ಕರೆಂಟ್ಲಿ ಡಿ ಡಿ ಆರ್ 5 ಇದೆ. ಓಕೆ, ಸೊ ಅದೇನು ಅಂತ ಹೇಳಿದ್ರೆ ಸ್ಪೀಡು, ಮೀನ್ಸ್ ಐ ಒ ಆ್ಯಕ್ಸಸ್, ಇದೆಲ್ಲ ಬೇರೆ ಬೇರೆ ಇರುತ್ತೆ. ಅದ್ರ ಬಗ್ಗೆ ಹಾರ್ಡ್ವೇರಲ್ಲೇ ಡಿಸ್ಕಸ್ ಮಾಡೋಣ. ಇವು ನಿಮ್ಮ ಸ್ಟೋರೇಜ್ ಮೀನ್ಸ್ ಹಾರ್ಡ್ ಡಿಸ್ಕ್. ಓಕೆ, ಸೊ ಇದು ನಾರ್ಮಲ್ ಹಾರ್ಡ್ ಡಿಸ್ಕು, ಮೀನ್ಸ್ ಏನು ಮ್ಯಾಗ್ನೆಟಿಕ್ ಡಿಸ್ಕು. ಇದು ಮೀನ್ಸ್ ಎಲೆಕ್ಟ್ರಾನಿಕ್ ಡಿಸ್ಕು, ಮೀನ್ಸ್ ವಿ ಕಾಲ್ ದಟ್ ಆಸ್ ಏನು ಎಸ್ ಎಸ್ ಡಿ ಅಂತ ಕರಿತೀವಿ. ಇದು ಎಮ್ ಮೀನ್ಸ್ ಇಟ್ ಈಸ್ ಅ ಅಡ್ವಾನ್ಸ್ಡ್ ವರ್ಷನ್ ಆಫ್ ಎಸ್ ಎಸ್ ಡಿ. ಓಕೆ, ಸೊ ಅದು ಅಡ್ವಾನ್ಸ್ಡ್ ವರ್ಷನ್ ಆಫ್ ಎಸ್ ಎಸ್ ಡಿ, ದಟ್ ಈಸ್ ಸ್ಟೋರೇಜ್. ದೆನ್ ದಿಸ್ ಇಸ್ ಯುವರ್ ಪ್ರೊಸೆಸರ್. ಓಕೆ, ಕರೆಂಟ್ಲಿ ವಿ ಹ್ಯಾವ್ ಇನ್ನೇನು 14th or 15th generation. Okay, so how, okay, so you might ask how the processor speed is increasing day by day even though the size is same, because of advanced VLSI. ಸೊ ಸೈಜ್ ಆಫ್ ದಿ ಕಾಂಪೊನೆಂಟ್, ಏನು ಒಳಗಡೆ ಟ್ರಾನ್ಸಿಸ್ಟರ್ಸ್ ಇರುತ್ತೆ ಪ್ರೊಸೆಸರ್ ಒಳಗಡೆ, ಆ ಟ್ರಾನ್ಸಿಸ್ಟರ್ ಸೈಜು ದಿನೇ 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 ಸಣ್ಣ ಆಗ್ತಾ ಇದೆ. ಸೊ ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್ ಆರ್ ಇನ್ಕ್ರೀಸ್ಡ್ ಇನ್ ದಿ ಸೇಮ್ ಸ್ಪೇಸ್, ಸೊ ದ ಸ್ಪೀಡ್ ವಿಲ್ ಬಿ ಆಟೋಮೆಟಿಕಲಿ ಸೊ ಎನ್ಹಾನ್ಸ್ಡ್. ಓಕೆ, ಅದು ರೀಸನ್ನು. ಅಂದರೆ ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್ ಜಾಸ್ತಿ ಆಗ್ತಿದ್ದಂಗೆ ವರ್ಕ್ ಮಾಡೋಕ್ಕೆ, ಇಟ್ ಈಸ್ ಲೈಕ್ ಎ ಟ್ರಾನ್ಸಿಸ್ಟರ್ಸ್ ಆರ್ ನಥಿಂಗ್ ಬಟ್ ಎ ಕೆಲ್ಸಗಾರ ಇದ್ದಂಗೆ. ಪ್ರೊಸೆಸರ್ ಒಳಗಿರೋ ಕೆಲ್ಸಗಾರರು, ನೀವೇನೇ ಕೆಲಸ ಕೊಟ್ರು ಕೆಲ್ಸಗಾರರು ಕೆಲಸ ಮಾಡ್ತಾರೆ. ಓಕೆ, ಸೊ ಆ ಕೆಲಸಗಾರರ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ಸೊ ದ ಸ್ಪೀಡ್ ವಿಲ್ ಬಿ ಇನ್ಕ್ರೀಸ್ಡ್. ಓಕೆ, ಅಂದರೆ ಬಿಕಾಸ್ ಆಫ್ ಮೀನ್ಸ್ ಅಡ್ವಾನ್ಸ್ಡ್ ವಿ ಎಲ್ ಎಸ್ ಐ. ಇದು ನಿಮ್ಮ ಪ್ರೊಸೆಸರು. ದೆನ್ ಓಕೆ, ಸೊ ದಿಸ್ ಈಸ್ ಯುವರ್ ಲ್ಯಾಪ್ಟಾಪ್ ಮದರ್ ಬೋರ್ಡ್. ಹಾಗೆ ಮೊದಲು ನೋಡಿದ್ದು ನಾವು, ಓಕೆ, ಅದು ಡೆಸ್ಕ್ಟಾಪ್ ಮದರ್ ಬೋರ್ಡು. ಓಕೆ, ಲೆಟ್ ಮಿ ಶೋ ಯು ಅಗೇನ್. ಸೊ ಇದು ಡೆಸ್ಕ್ಟಾಪ್ ಮದರ್ ಬೋರ್ಡು, ಬಟ್ ದಿಸ್ ಇಸ್ ಲ್ಯಾಪ್ಟಾಪ್ ಮದರ್ ಬೋರ್ಡ್. ಮೀನ್ಸ್ ಎವ್ರಿಥಿಂಗ್ ಈಸ್ ಇಂಟಿಗ್ರೇಟೆಡ್ ಇನ್ ಟು ಇಟ್. ಓಕೆ, ಇಲ್ಲಿ ನಿಮ್ಗೆ ಯಾವುದು ಪಿ ಸಿ ಎಸ್ ಸ್ಲಾಟ್ ಎಲ್ಲ ಇಲ್ಲ. ಓಕೆ, ಎಲ್ಲ ಅಲ್ಲೇ ಇರುತ್ತೆ. ಓನ್ಲಿ ರ್ಯಾಮ್ ಸ್ಲಾಟ್ ಯು ವಿಲ್ ಗೆಟ್ ಇಟ್. ಓಕೆ, ಸೊ ಇದು ಏನು ಲ್ಯಾಪ್ಟಾಪ್ ಮದರ್ ಬೋರ್ಡ್. ಓಕೆ, ಇಫ್ ಐ ಮೂವ್, ಸೊ ದಿಸ್ ಒನ್ ಇಸ್, ಓಕೆ, ಇಫ್ ಯು ಸಿ ಇಟ್ ಈಸ್ ಬಿಗ್ಗರ್ ಕಂಪೇರ್ಡ್ ಟು ದ ಅದರ್ ಟು ಮದರ್ ಬೋರ್ಡ್. ಆ್ಯಂಡ್ ಇಲ್ಲಿ ನೀವು ಸ್ಲಾಟ್ಸು ಮತ್ತು ಪ್ರೊಸೆಸರ್ಸು ಎಲ್ಲ ಡಬಲ್ ಡಬಲ್ ಕಾಣ್ತಿದೆ ನೋಡಿ, 2 ಸಾಕೆಟ್ಸ್ ಇದೆ. ಓಕೆ, ರ್ಯಾಮ್ ಸ್ಲಾಟ್ಸು ಅಷ್ಟೇ ಜಾಸ್ತಿ ಇದೆ. ಚಿಪ್ಸೆಟ್ಟು, ಮದರ್ ಬೋರ್ಡ್ ಸೈಜೇ ದೊಡ್ಡದಿದೆ. ಸೊ ದಿಸ್ ಇಸ್ ಆರ್ ವರ್ಕ್ ಸ್ಟೇಷನ್ ಮದರ್ ಬೋರ್ಡ್. ಓಕೆ, ಸೊ ಯಾಕೆಂದರೆ ವರ್ಕ್ ಸ್ಟೇಷನ್ನು, ಈಗ ಎಕ್ಸಾಂಪಲ್ ಯಾವುದೋ ಒಂದು ಸಣ್ಣ ಆಫೀಸ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಅಲ್ಲಿ ಎಲ್ಲರಿಗೂ ಆ ಮಿಷಿನಲ್ಲಿರೋ ಯಾವುದೋ ಡೇಟಾ ಮೀನ್ಸ್ ಶೇರ್ ಮಾಡಬೇಕು, ಅಥವಾ ಪ್ರಿಂಟರ್ ಕನೆಕ್ಟ್ ಆಗಿರುತ್ತೆ, ಅಥವಾ ಇದನ್ನ ದಿಲ್ ಕನ್ಸಿಡರ್ ಆಸ್ ಎ ಮಿನಿ ಸರ್ವರ್. ಸೊ ಆ ಟೈಮಲ್ಲಿ, ಸೊ ದಿಸ್ ಟೈಪ್ ಆಫ್ ವಿ ಕಾಲ್ ದಿಸ್ ಆಸ್ ಎ ವರ್ಕ್ ಸ್ಟೇಷನ್. ಸೊ ಈ ನೋಡಿ 2 ಪ್ರೊಸೆಸರ್ ಇದೆ, ಇದು ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಒನ್ ಇಸ್ ಸರ್ವರ್ ಮದರ್ ಬೋರ್ಡ್. ಸಿ ದಿಸ್ ಇಸ್ ದಿ ಸರ್ವರ್ ಮದರ್ ಬೋರ್ಡ್. ಸಿಯೋ 4 ಪ್ರೊಸೆಸರ್ ಸ್ಲಾಟು. ಓಕೆ, ಮೀನ್ಸ್ 16 ರ್ಯಾಮ್ ಸ್ಲಾಟ್ಸು, ಪಿ ಸಿ ಐ ಸ್ಲಾಟ್ಸು. ಓಕೆ, ಸೊ ದಿಸ್ ಇಸ್ ಎ ಮದರ್ ಬೋರ್ಡ್ ಆಫ್ ಸರ್ವರ್. ಓಕೆ, ಸೊ ಏನಕ್ಕೆ ಸರ್ವರಲ್ಲಿ ಈ ರೀತಿ, ಓಕೆ, ಸೊ ಮಲ್ಟಿಪಲ್ ಪ್ರೊಸೆಸರ್ ಅದಿರುತ್ತೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಟು ಸರ್ವ್, ಓಕೆ, ಎ ನಂಬರ್ ಆಫ್ ಯೂಸರ್ಸ್. ಕ್ಲೈಂಟ್ ಲ್ಯಾಪ್ಟಾಪ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೊಬ್ರು ಯೂಸ್ ಮಾಡ್ತೀರಾ.
ಓಕೆ. ಸೊ ಬಟ್ ನಿಮ್ಮ ಥರ ಒಂದು 10 ಜನ ಕ್ಲೈಂಟ್ ಲ್ಯಾಪ್ಟಾಪ್ ಯೂಸ್ ಮಾಡಿ ಒಂದು ಸರ್ವರ್ನ ಆಕ್ಸೆಸ್ ಮಾಡ್ತಿರ್ತಾರೆ, ಆ ಪರ್ಟಿಕ್ಯುಲರ್ ವೆಬ್ಸೈಟ್ನ ಆಕ್ಸೆಸ್ ಮಾಡ್ತಿರ್ತಾರೆ. ಆ ಪರ್ಟಿಕ್ಯುಲರ್ ಸರ್ವರು, ಸೊ ಇಟ್ ಹ್ಯಾಸ್ ಟು ಗಿವ್ ದಿ ಸರ್ವಿಸಸ್ ಟು ದಿ ಎನ್ ನಂಬರ್ ಆಫ್ ಯೂಸರ್ಸ್, ರೈಟ್? ಸೊ ಓನ್ಲಿ ಓಕೆ ದ ಅಮೌಂಟ್ ಆಫ್ ರಿಸೋರ್ಸ್ ಇಸ್ ಮೋರ್. ಓಕೆ, ದೆನ್ ಈಗ ಈ ವಿಡಿಯೋ ಸೀರೀಸಲ್ಲಿ ಓಕೆ ನಾವು ಡೆಸ್ಕ್ಟಾಪು ಲ್ಯಾಪ್ಟಾಪು ಎಲ್ಲಾದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆ, ಬಟ್ ಅದಕ್ಕೆ ಹಾರ್ಡ್ವೇರ್ ಬಗ್ಗೆನೇ ಕಂಪ್ಲೀಟಾಗಿ ತಿಳ್ಕೊಳ್ಳೋದು ಬೆಟ್ರು. ಬಟ್ ಓಕೆ, ಲೆಟ್ ಮಿ ಇಂಟ್ರೊಡ್ಯೂಸ್ ಸರ್ವರ್ಸ್, ಯಾವ್ಯಾವ ಥರ ಸರ್ವರ್ಸ್ ಇರುತ್ತೆ ಅಂತ. ಸಿ 3 ಟೈಪ್ಸ್ ಆಫ್ ಸರ್ವರ್ಸ್ ಬರುತ್ತೆ: ಟವರ್ ಸರ್ವರು, ಬ್ಲೇಡ್ ಸರ್ವರು, ರ್ಯಾಕ್ ಸರ್ವರ್. Okay, these three are the types of servers. Okay, so what is the tower, blade and the rack? Okay, so this is how the tower server looks. See, ಇವೆಲ್ಲ ಹಾರ್ಡ್ ಡಿಸ್ಕು, ಇಲ್ಲಿರೋದು ಹಾರ್ಡ್ ಡಿಸ್ಕು, ಮೀನ್ಸ್ ಹಾರ್ಡ್ ಸ್ವಾಪಬಲ್ ಹಾರ್ಡ್ ಡಿಸ್ಕ್. ಸೊ ವಾಟ್ ಯು ಮೀನ್ ಬೈ ಹಾರ್ಡ್ ಸ್ವಾಪಬಲ್ ಅಂದರೆ, ಸ್ವಾಪಬಲ್ ಅಂದ್ರೆ ಏನು, ಒಂದು ತೆಗೆದು ಇದನ್ನ ಇನ್ನೊಂದು ಹಾಕೋದು. ಹಾರ್ಡ್ ಸ್ವಾಪಬಲ್ ಅಂದರೆ ಏನು, ಬಿಸಿ ಇದ್ದಾಗ ತೆಗೆದು ಹಾಕೋದ? ಎಸ್, ಬಿಸಿ ಇದ್ದಾಗ ತೆಗೆದು ಹಾಕೋದು. ಇಟ್ ಮೀನ್ಸ್ ವಾಟ್, ನಿಮ್ಮ ಸರ್ವರು ರನ್ ಆಗ್ತಾ ಇರುತ್ತೆ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಮೀನ್ಸ್ ಶಟ್ ಡೌನ್ ಯುವರ್ ಮಿಷಿನ್, ಆರ್ ನಿಮ್ಮ ಕಂಪ್ಯೂಟರ್ನ ಆಫ್ ಮಾಡಿಬಿಟ್ಟು ಹಾರ್ಡ್ವೇರ್ನ ಮೀನ್ಸ್ ಸ್ವ್ಯಾಪ್ ಮಾಡಲ್ಲ. ಸಿಸ್ಟಮು ರನ್ ಆಗ್ತಾ ಇರಬೇಕಾದ್ರೇ ಸೊ ಯು ಆರ್ ಮೀನ್ಸ್ ಗೋಯಿಂಗ್ ಟು ಸ್ವ್ಯಾಪ್ ದಿ ಲೈಕ್ ಹಾರ್ಡ್ವೇರ್ ಆಫ್ ದಟ್ ಮೀನ್ಸ್ ಕಾಂಪೊನೆಂಟ್, ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ದಟ್ ಡಿವೈಸ್. ಎಲ್ಲ ಕಾಂಪೊನೆಂಟ್ನು ಹಂಗೆ ತೆಗೆದೇ ಹಾಕ್ಬೋದಾ? ಇಲ್ಲ. ಸೊ ದೆರ್ ಆರ್ ಸ್ಪೆಸಿಫಿಕ್ ಕಾಂಪೊನೆಂಟ್ಸ್ ಯು ಕ್ಯಾನ್ ಇಟ್ ವಿಲ್ ಸಪೋರ್ಟ್ ಫಾರ್ ಹಾರ್ಡ್ ಸ್ವ್ಯಾಪಬಲ್, ಲೈಕ್ ಹಾರ್ಡ್ ಡಿಸ್ಕು, sometimes PSU means ಪವರ್ ಸಪ್ಲೈ ಯೂನಿಟ್, ಇವೆಲ್ಲ ಹಾರ್ಡ್ ಸ್ವಾಪಬಲ್ಗೆ ಸಪೋರ್ಟ್ ಮಾಡುತ್ತೆ. ಇದು ಟವರ್ ಸರ್ವರು. ಓಕೆ, ಸೊ ಟವರ್ ಸರ್ವರ್ ಲುಕ್ ಲೈಕ್ ದಿಸ್. ಓಕೆ, ಸೊ ಟವರ್ ಸರ್ವರ್ ಮೀನ್ಸ್ ಎಲ್ಲ ಸರ್ವರು ಹ್ಯಾವ್ ಎ ಡಿಫ್ರೆಂಟ್ ಮೀನ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸಪೋರ್ಟ್. ಬಟ್ ಇದನ್ನ ಟವರ್ ಸರ್ವರ್ ಎಲ್ಲ ಈಗ ನವ್ ಡೇಸ್ ಮೀನ್ಸ್ ಜಾಸ್ತಿ ಕಂಪನೀಸು ಯೂಸ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಪೇಸ್, ಇದು ಜಾಸ್ತಿ ಸ್ಪೇಸ್ ಹಿಡಿಯುತ್ತೆ. ಓಕೆ, ಸೊ ಈಗೆಲ್ಲ ಲೈಕ್ ಡೇಟಾ ಸೆಂಟ್ರಲ್ಲಿ ಹೋಸ್ಟ್ ಮಾಡ್ತಾರೆ ಏನನ್ನ, ಎಲ್ಲ ಅಪ್ಲಿಕೇಶನ್ಸನ್ನು. ಸೊ ಈ ಥರ ಸರ್ವರ್ಸ್ಗಳನ್ನ ಇಟ್ಕೊಂಡು ಡೇಟಾ ಸೆಂಟ್ರಲ್ಲಿ, ಓಕೆ, ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಸ್ಪೇಸ್. ಅದಕ್ಕೆ ಸೊ ದೇ ಮೂವ್ ಇನ್ ಟು ಡಿಫ್ರೆಂಟ್. ಅದೇನೊಂದು ನೆಕ್ಸ್ಟ್ ಒಂದು ಬ್ಲೇಡ್ ಸರ್ವರು. ಸೊ ಏನು ಬ್ಲೇಡ್ ಸರ್ವರ್ ಅಂದರೆ, ದೇರ್ ಇಸ್ ಎ ಚಾಸಿ. ಓಕೆ, ಒಂದು ಕಂಟೈನರ್, ಒಂದು ರೂಮ್ ಥರ ಚಾಸಿ ಇರುತ್ತೆ, ಅಲ್ಲಿ ಇವೆಲ್ಲ ಸರ್ವರ್ಸ್ ಇವು. ಸಿ, ಇವೆಲ್ಲ ಸರ್ವರ್ಸು. ಓಕೆ, ವಾಟ್ ಎವರ್ ಯು ಸಾ ಇಯರ್ ಮೀನ್ಸ್ ಅದೇ ರೀತಿ ಎಲ್ಲ ಕಾಂಪೋನೆಂಟ್ ಇರುತ್ತೆ ಈ ಸರ್ವರ್ಸಲ್ಲಿ. ಸೊ ಇಟ್ ವಿಲ್ ಗಿವ್ ಯು ಬಿಗ್, ಓಕೆ, ಹ್ಯೂಜ್ ಅಮೌಂಟ್ ಆಫ್ ರಿಸೋರ್ಸ್ ಇನ್ ಅ ಸಿಂಗಲ್ ಕಂಟೈನರ್. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ, ಬ್ಲೇಡ್ ಸರ್ವರ್. ಸಿ, ತೆಗಿಬೋದು, ಆಗ್ಬೋದು. ದ ನೆಕ್ಸ್ಟ್ ಒನ್ ಇಸ್ ಓಕೆ ರ್ಯಾಕ್ ಸರ್ವರ್. ಓಕೆ, ವಾಟ್ ಇಸ್ ದಟ್ ರ್ಯಾಕ್ ಸರ್ವರ್? ಹೇಗೆ ರ್ಯಾಕ್ ಸರ್ವರ್ ಬರುತ್ತೆ? ಓಕೆ, ಡೆಸ್ಕ್ಟಾಪ್ಗೂ ಮದರ್ ಬೋರ್ಡಿಗೂ ಏನು ಡಿಫ್ರೆನ್ಸು? ಓಕೆ, ಸೊ ಹೆಂಗೆ ನೀವು ಡೇಟಾ ಸೆಂಟರ್ಗೆ ಹೋದರೆ ಡೇಟಾ ಸೆಂಟ್ರಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಸೊ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ, ಸೊ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ದಯಮಾಡಿ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.